ಫಸ್ಟ್ ಪ್ರೋಸೆಸ್ಸು ಲೈಮ್ ಸೋಡಾ ಪ್ರೋಸೆಸ್ ಆಯಿತು. ದ ಸೆಕೆಂಡ್ ಒನ್ ಈಸ್ ಜಿಯೋಲೈಟ್ ಪ್ರೋಸೆಸ್. ಸೊ ಈ ಜಿಯೋಲೈಟ್ ಅಂತಂದರೆ ಇಟ್ ಈಸ್ ಅ ನ್ಯಾಚುರಲ್ ಸಾಲ್ಟ್ ಆರ್ ಕ್ಲೇ ವಿಚ್ ಕಂಟೈನ್ಸ್ ಸೋಡಿಯಂ ಆ್ಯಂಡ್ ಅಲ್ಯೂಮಿನಿಯಂ ಸಾಲ್ಟ್ಸ್. ಸಿಲಿಕೇಟ್ಸ್ ಆಫ್ ಸೋಡಿಯಂ ಆ್ಯಂಡ್ ಅಲ್ಯೂಮಿನಿಯಂ ಇರುತ್ತೆ. ಹ್ಯಾವಿಂಗ್ ಎ ಜನರಲ್ ಫಾರ್ಮುಲಾ, ದಿಸ್ ಇಸ್ ಸೋಡಿಯಂ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಇದೇನಿದು ಸಲ್ಫರ್ ಡೈಆಕ್ಸೈಡ್ ಇದೆಲ್ಲ ಇರುತ್ತೆ. ಸೊ ಇಟ್ ಈಸ್ ಎ ಕೆಮಿಕಲ್ ಫಾರ್ಮುಲಾ ಆಫ್ ಜಿಯೋಲೈಟ್. ದ ಜಿಯೋಲೈಟ್ ಈಸ್ ಎ ನ್ಯಾಚುರಲ್ ಸಾಲ್ಟ್ ಆರ್ ಕ್ಲೇ ವಿಚ್ ಕನ್ಸಿಸ್ಟ್ ಆಫ್ ಹೈಡ್ರೇಟೆಡ್ ಸಿಲಿಕೇಟ್ಸ್ ಆಫ್ ಸೋಡಿಯಂ ಮತ್ತು ಅಲ್ಯೂಮಿನಿಯಂ. ಸೋಡಿಯಂ ಅಲ್ಯೂಮಿನಿಯಂ ಎರಡೂ ಇರುತ್ತೆ. ಓಕೆನಾ. ಸೊ ನ್ಯಾಚುರಲಿ ಅವೈಲಬಲ್ ಜಿಯೋಲೈಟ್ ಇರೋ ಥರ ಸಿಂಥೆಟಿಕಲಿ ಅಂದರೆ ಮ್ಯಾನ್ ಮೇಡ್ ಜಿಯೋಲೈಟ್ಸ್ ಕೂಡ ಸಿಗುತ್ತೆ. ಆರ್ಟಿಫಿಷಿಯಲಿ ಮ್ಯಾನುಫ್ಯಾಕ್ಚರ್ಡ್ ಜಿಯೋಲೈಟ್ಸ್ ಕೂಡ ಸಿಗುತ್ತೆ. ಅದನ್ನು ನಾವು ರೆಸಿನ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ resins. ಓಕೆನಾ. ಸೊ ಈ ಜಿಯೋಲೈಟ್ ಏನು ಪ್ರಾಪರ್ಟಿ ಇದು ಅಂದರೆ ಇಟ್ ಈಸ್ ಅನ್ ಎಕ್ಸಲೆಂಟ್ ಪ್ರಾಪರ್ಟಿ ಆಫ್ ಎಕ್ಸ್ಚೇಂಜಿಂಗ್ ದ cations, and hence during the softening process the sodium ions of the zeolite gets replaced by calcium and magnesium salts present in the hot water. It is very important point. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಈ ಜಿಯೋಲೈಟ್ ಅಂತ ನೀವೇನು ಓದಿದ್ರಿ ಅಲ್ವಾ, ದಟ್ ಜಿಯೋಲೈಟ್ ಹ್ಯಾಸ್ ಎ ಸ್ಪೆಷಲ್ ಪ್ರಾಪರ್ಟಿ ಆಫ್ ಎಕ್ಸ್ಚೇಂಜಿಂಗ್ ದ ಕ್ಯಾಟಯಾನ್ಸ್. ಅಂದರೆ ಈ ಜಿಯೋಲೈಟ್ ಬೆಡ್ಡು ಒಂದು ಪ್ರಾಪರ್ಟಿ ಇದೆ, ಅಂದರೆ ಅದರಲ್ಲಿರೋ ಕ್ಯಾಟಯಾನ್ಸ್ನ ಎಕ್ಸ್ಚೇಂಜ್ ಮಾಡುತ್ತೆ. ಈಗ ಹಾರ್ಡ್ ವಾಟರಲ್ಲಿ ಏನಿರುತ್ತೆ, ಕ್ಯಾಲ್ಶಿಯಮ್ ಅಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇರುತ್ತೆ ಅಂತ ನಾನು ಹೇಳಿದೆ ಅಲ್ವಾ. ಈ ಕ್ಯಾಲ್ಶಿಯಮ್ ಅಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಆರ್ ಗೆಟ್ಸ್ ವೆನ್ ದ ಹಾರ್ಡ್ ವಾಟರ್ ಪಾಸಸ್ ಥ್ರೂ ದ ಜಿಯೋಲೈಟ್, ಏನಾಗುತ್ತೆ, ಜಿಯೋಲೈಟ್ ಅಬ್ಸಾರ್ಬ್ಸ್ ದ ಕ್ಯಾಲ್ಶಿಯಮ್ ಅಂಡ್ ಮೆಗ್ನೀಷಿಯಮ್. ಸೋಡಿಯಂ ಜಿಯೋಲೈಟ್ ಅಂತ ಹೇಳ್ತೀವಿ ನಾವು ಇವಾಗ, ಬಿಕಾಸ್ ಇಟ್ ಕಂಟೈನ್ಸ್ ಸೋಡಿಯಂ ಅಂಡ್ ಅಲ್ಯೂಮಿನಿಯಂ ಸಾಲ್ಟ್ಸ್, ಜಿಯೋಲೈಟ್ naturally. So that sodium zeolite gets replaced with calcium and magnesium salts present in the water. Sodium zeolite idittu calcium and magnesium zeolite agi change agutte, because zeolite has a exchanging property, and hence it gets replaced with calcium and magnesium ions present in the hard water. So the chemical reaction which may be involved, illide nodi ಏನು chemical reaction ಆಗುತ್ತೆ during the ಸಾಫ್ಟ್ನಿಂಗ್ ಪ್ರೋಸೆಸ್, ದಟ್ ಈಸ್ ಇನ್ ಜಿಯೋಲೈಟ್ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ, ದಿಸ್ ಈಸ್ ದ ಜಿಯೋಲೈಟ್, ನ್ಯಾಚುರಲ್ ಜಿಯೋಲೈಟ್. ಇಟ್ ಕಂಟೈನ್ ಸೋಡಿಯಂ ಸಾಲ್ಟ್. ಓಕೆನಾ. ಝೆಡ್ ಸ್ಟ್ಯಾಂಡ್ಸ್ ಫಾರ್ ಜಿಯೋಲೈಟ್. ಸೊ ದಿಸ್ ಈಸ್ ದ ಹಾರ್ಡ್ ವಾಟರ್. ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇದೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಸಲ್ಫೇಟ್ ಆಗಿರ್ಬೋದು, ಅಥವಾ ಕ್ಯಾಲ್ಶಿಯಂ ಕ್ಲೋರೈಡ್ ಆಗಿರ್ಬೋದು, ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಆಗಿರ್ಬೋದು, ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ಆಗಿರ್ಬೋದು. ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಪ್ರೆಸೆಂಟ್ ಇತ್ತು, ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಪ್ರೆಸೆಂಟ್ ಇತ್ತು ವಾಟ್ರಲ್ಲಿ ಅಂತಂದರೆ ದಟ್ ಈಸ್ ಹಾರ್ಡ್ ವಾಟರ್ ಅಂತ ನಾವು ಕರಿತೀವಿ. ಇದು ನೆನಪಿರಲಿ. ಸೊ ಅವಾಗೇನಾಗುತ್ತೆ, ವೆನ್ ಹಾರ್ಡ್ ವಾಟರ್ ಇಸ್ ಪಾಸ್ಡ್ ಥ್ರೂ ಸೋಡಿಯಂ ಜಿಯೋಲೈಟ್, ಏನಾಗುತ್ತೆ, ಸೋಡಿಯಂ ಜಿಯೋಲೈಟ್ ಈಸ್ ರೀಪ್ಲೇಸ್ಡ್ ವಿತ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್. ಇಲ್ಲಿ ನೋಡ್ರಿ, ಸೋಡಿಯಂ ಜಿಯೋಲೈಟ್ ಇರೋದೇನಾಗುತ್ತೆ, ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಆಗಿದೆ. ಓಕೆನಾ. ಆ್ಯಂಡ್ ಸೋಡಿಯಂ ಈಸ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಆಫ್ ವಾಟರ್. ಓಕೆನಾ. ಸೊ ದಿಸ್ ಇಸ್ ದ ಫಿಗರ್. ದ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್, ಲೇಟರ್ ಈ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಇರುತ್ತೆ, ನಾವು ಅದನ್ನು ವಾಶ್ ಮಾಡಬೇಕು, ಫರ್ದರ್ ಮತ್ತೆ ವಾಟರ್ನ ಪಾಸ್ ಮಾಡಬೇಕಲ್ವಾ. ಸೊ ಲೇಟರ್ ದ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಕ್ಯಾನ್ ಬಿ ರೀಜನರೇಟೆಡ್ ಆರ್ ವಾಶ್ಡ್ ವಿತ್ 10% ಆಫ್ ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. BRINE, ಬ್ರೈನ್ ಸೊಲ್ಯೂಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೊ ಅದರಲ್ಲಿ ಸೋಡಿಯಂ ಇರೋದ್ರಿಂದ ಅಗೇನ್ ದ ಕ್ಯಾಲ್ಶಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ, ಮತ್ತು ಜಿಯೋಲೈಟ್, ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಈಸ್ ರೀಪ್ಲೇಸ್ಡ್ ವಿತ್ ಸೋಡಿಯಂ ಜಿಯೋಲೈಟ್ ಆಗುತ್ತೆ. ಓಕೆನಾ. ಇಲ್ಲಿದೆ ನೋಡಿ, ದಿಸ್ ಈಸ್ ದ ಏನದು ಚೇಂಬರ್ ವೇರ್ ಜಿಯೋಲೈಟ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್. ಸೊ ಏನಾಗುತ್ತೆ ಅಂತಂದರೆ, ಹಾರ್ಡ್ ವಾಟರ್ ಇಲ್ಲಿಂದ ಬರುತ್ತೆ. ಸೊ ದಿಸ್ ಈಸ್ ದ ಕಂಟೈನರ್. ಇಲ್ಲಿರುತ್ತೆ, ಇದು ಜಿಯೋಲೈಟ್ ಬೆಡ್ ಇದು. ಸೊ ವೆನ್ ದ ಹಾರ್ಡ್ ವಾಟರ್ ಈಸ್ ಪಾಸ್ಡ್ ಥ್ರೂ ದ ಜಿಯೋಲೈಟ್ ಬೆಡ್, ಹಾರ್ಡ್ ವಾಟರಲ್ಲಿ ಏನಿರುತ್ತೆ, ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇರುತ್ತೆ. ಸೊ ಈ ಜಿಯೋಲೈಟ್ ಬೆಡ್ ಏನಾಗುತ್ತೆ, ಜಿಯೋಲೈಟ್ ಬೆಡ್ ಗೆಟ್ಸ್ ಎಕ್ಸ್ಪ್ಲೇಸ್ಡ್ ವಿತ್ ದ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್. ಬೇಸಿಕಲಿ ಜಿಯೋಲೈಟು ಸೋಡಿಯಂ ಜಿಯೋಲೈಟ್ ಇರುತ್ತೆ. ಹಾರ್ಡ್ ವಾಟರ್ ಪಾಸ್ ಆದಾಗ ಏನಾಗುತ್ತೆ, ಸೋಡಿಯಂ ಜಿಯೋಲೈಟ್ ಇರೋದು ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಆಗಿ ಚೇಂಜ್ ಆಗುತ್ತೆ. ಈ ಫಾರ್ಮುಲಾ ಇಂಪಾರ್ಟೆಂಟ್ ಇದ್ದಿದ್ದು ನೀವು ಬರಿಬೇಕು. ನೀವು ಸೋಡಿಯಂ ಜಿಯೋಲೈಟ್ ಇರೋದು ಏನಾಗುತ್ತೆ ಅಂತಂದರೆ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಜಿಯೋಲೈಟ್ ಆಗಿ ಆಗುತ್ತೆ. ಸೊ ಪಾಸಿಂಗ್ ದ ಕ್ಲಿಯರ್ ವಾಟರ್, ಇದು
ವಾಟರ್ ಕಲೆಕ್ಟಿಂಗ್ ಸಿಸ್ಟಮ್ ಇದು. ಲೇಟರ್ ದಟ್ ಕ್ಲಿಯರ್ ವಾಟರ್ ಈಸ್ ಆರ್ ಫಾರ್ ಫಿಲ್ಟರ್ಡ್ ವಾಟರ್ ಈಸ್ ಪಾಸಸ್ ಥ್ರೂ ದ ಔಟ್ಲೆಟ್, ಓಕೆನಾ, ಅಂಡ್ ವಿಚ್ ಈಸ್ ಆಲ್ ಸಪೋರ್ಟೆಡ್ ಬೈ ದಿ ಬೇಸ್ ಕಾಂಕ್ರೀಟ್. ಸೊ ಇದೇನಂತಂದ್ರೆ ಇಲ್ಲಿ ಬ್ರೈನ್ ಸೊಲ್ಯೂಷನ್ ಇರುತ್ತೆ. ಈ ಬ್ರೈನ್ ಸೊಲ್ಯೂಷನ್ ನಾವು ರಿವರ್ಸ್ ಫ್ಲೋ ಮಾಡ್ತೀವಿ, ಅಂದರೆ ಫ್ರಮ್ ದ ಬಾಟಮ್ ಇಂದ ಫ್ಲೋ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಯೂಸ್ ಮಾಡಿಬಿಟ್ಟು ನಾವು ಬ್ರೈನ್ ಸೊಲ್ಯೂಷನ್ನ ಪಾಸ್ ಮಾಡಿದಾಗ ಇಲ್ಲಿ ಜಿಯೋಲೈಟ್ ಇರುತ್ತಲ್ಲ, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಜಿಯೋಲೈಟ್ ಈಸ್ ಟ್ರೀಟೆಡ್ ವಿತ್ ಏನದು brine solution. Brine solution is nothing but sodium chloride. So again it is regenerated, ಮತ್ತೆ generate ಆಗುತ್ತೆ. regenerated ಅಂದ್ರೆ calcium and magnesium zeolite ಇರೋದು, it is regenerated into sodium zeolite, that is naturally available zeolite, and hence it is ready to treat the further hard water. Okay na, in this way the zeolite process takes place in the chamber. Important ಇದು, ಇಲ್ಲಿ ಕೆಳಗಡೆ ಹೇಳಿದ್ದಾರೆ ನೋಡಿ, process ನ ಕೆಳಗಡೆ ಹೇಳಿದ್ದಾರೆ. So the hard water when passes through the top, hard water when passes through the top of the container ಏನಾಗುತ್ತೆ and is evenly distributed through the zeolite bed. Entire zeolite bed ಅಲ್ಲಿ hard water ನಾವು evenly distribute ಮಾಡಿದಾಗ the soft water gets collected when it passes through the zeolite bed, and later this soft water ಅಥವಾ filtered water is collected through the outlet. So what happens, the significant solution of sodium zeolite is replaced by calcium and magnesium zeolite, and it is, and hence the sodium calcium and magnesium zeolite is regenerated with a 10% brine solution by reversing the flow. Then it is treating it with the calcium and magnesium zeolite, and the zeolite, after the treatment, the zeolite is again ಏನದು ದ ಟ್ರೀಟ್ಮೆಂಟ್ ಈಸ್ ರಿಮೂವ್ಡ್ ಅಂಡ್ ಬೈ ಅಗೇನ್ ವಾಷಿಂಗ್ ಇಟ್ ವಿತ್ ಅ ಗುಡ್ ವಾಟರ್. ಸೊ ಏನಾಗುತ್ತಿದೆ ಅಂತಂದರೆ ನಾವು ರಿವರ್ಸ್ ಮಾಡಿದಾಗ, ಫ್ಲೋ ರಿವರ್ಸ್ ಮಾಡಿದಾಗ ಈ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಹಾರ್ಡ್ ವಾಟರ್ ಪಾಸ್ ಆಗಿರುತ್ತಲ್ವ, ಸೊ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇಲ್ಲೇ ರಿಟೈನ್ ಆಗಿರುತ್ತೆ. ಸೊ ಆ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ನ ರಿಮೂವ್ ಮಾಡೋದಕ್ಕೆ ನಾವು ಅಗೇನ್ ಬ್ರೈನ್ ಸೊಲ್ಯೂಷನ್ ಅಂದರೆ ಸೋಡಿಯಂ ಕ್ಲೋರೈಡ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ರೀಪ್ಲೇಸ್ಡ್ ಅಥವಾ ಇಟ್ ಈಸ್ ರೀಜನರೇಟೆಡ್ ಇಂಟು ಸೋಡಿಯಂ ಜಿಯೋಲೈಟ್. ಸೊ ಹಂಗೆ ರೀಪ್ಲೇಸ್ ಮಾಡಿದ್ಮೇಲೆ ನಾವು ಆ ವಾಟರ್ನ, ಈ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ನ ರಿಮೂವ್ ಮಾಡೋದಕ್ಕೆ ಗುಡ್ ವಾಟರ್ನ ಯೂಸ್ ಮಾಡಿಬಿಟ್ಟು ವಾಟರ್ನ ಇಲ್ಲಿ ಜಸ್ಟ್ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟು ಜಿಯೋಲೈಟು ಸೋಡಿಯಂ ಜಿಯೋಲೈಟ್ ಆಗೋದಕ್ಕೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಪಾಸ್ ಮಾಡ್ತೀವಿ ಅಷ್ಟೇ. ವೆನ್ ಇಟ್ ಈಸ್ ರೀಜನರೇಟೆಡ್ ಇಂಟು ಸೋಡಿಯಂ ಕ್ಲೋರೈಡ್, ಅಲ್ಲಿ ಕ್ಯಾಲ್ಸಿಯಂ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇರುತ್ತಲ್ವಾ, ಏನಕ್ಕೆ ಅಂತಂದರೆ ಇವಾಗ ಸೋಡಿಯಂ ಜಿಯೋಲೈಟ್ ಮೆಗ್ನೀಷಿಯಮ್ ಜಿಯೋಲೈಟ್ ಆದಾಗ, ಮೆಗ್ನೀಷಿಯಮ್ ಜಿಯೋಲೈಟ್ ಇರೋದು ಮತ್ತು ಸೋಡಿಯಂ ಜಿಯೋಲೈಟ್ ಆದಾಗ ಮತ್ತೆ ಇಲ್ಲಿ ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಸಿಯಂ ಸಾಲ್ಟ್ಸ್ ಆಗೇ ಇರುತ್ತೆ. ಸೊ ಅದನ್ನು ನಾವು ಅಗೇನ್ ಗುಡ್ ವಾಟರ್ನ ಯೂಸ್ ಮಾಡಿಬಿಟ್ಟು ವಾಶ್ ಮಾಡ್ತೀವಿ. ಓಕೆನಾ. ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ ಝೀರೋ ಹಾರ್ಡ್ನೆಸ್, ಕಂಪ್ಲೀಟ್ ಹಾರ್ಡ್ ವಾಟರು ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ದ ಪ್ಲ್ಯಾಂಟ್ ಈಸ್ ಕಾಂಪ್ಯಾಕ್ಟ್, ಇಲ್ಲಿ ಅಂದರೆ ವಿಚ್ ವಿಲ್ ನಾಟ್ ರಿಕ್ವೈರ್ ಮಚ್ ಸ್ಪೇಸ್, ಕಾಂಪ್ಯಾಕ್ಟ್ ಇರುತ್ತೆ. ಸೊ ಈಸಿ ಟು ವರ್ಕ್, ಈಸಿ ಟು ಆಪರೇಟ್. ಆಮೇಲೆ ಇಲ್ಲಿ ಆ್ಯಸ್ ಲೈಕ್ ಪ್ರೀವಿಯಸ್ ಪ್ರೊಸೆಸ್ ಏನೇ ಓದಿದ್ರಲ್ಲ ನೀವು, ಲೈಮ್ ಸೋಡಾ ಪ್ರೊಸೆಸ್, ಅದರಲ್ಲಿ ಪ್ರೆಸಿಪಿಟೇಷನ್ ಫಾರ್ಮ್ ಆಗುತ್ತೆ ಅದೆಲ್ಲ ಹೇಳಿದ್ರಿ. ಸ್ಲಡ್ಜ್ ಫಾರ್ಮೇಷನ್ ಆಗೋದು ಒಂದು ಡ್ರಾಬ್ಯಾಕು, ಮತ್ತು ಅದನ್ನು ಯಾವ ಥರ ಡಿಸ್ಪೋಸ್ ಮಾಡೋದು ಅಂತ ಅಗೇನ್ ದೆರ್ ಇಸ್ ಎ ಮೇಜರ್ ಡ್ರಾಬ್ಯಾಕ್. ಬಟ್ ಹಿಯರ್ ದೆರ್ ಇಸ್ ನೋ ಸ್ಲಡ್ಜ್ ಫಾರ್ಮೇಷನ್, ಎನ್ಸ್ ದೆರ್ ಇಸ್ ನೋ ಪ್ರಾಬ್ಲಮ್ ಆಫ್ ಸ್ಲಡ್ಜ್ ಡಿಸ್ಪೋಸಲ್. ಇಲ್ಲೇನೋ ಸ್ಲಡ್ಜ್ ಫಾರ್ಮೇಷನ್ ಆಗೋದಿಲ್ಲ. ಆಮೇಲೆ ರನ್ನಿಂಗ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಆಲ್ ಆರ್ ಲೆಸ್, ಅಲ್ಲಿ ಸ್ಕಿಲ್ಡ್ ಲೇಬರ್ಸ್ ಬೇಕು, ಸೊ ಮೇಂಟೆನೆನ್ಸ್ ಕಾಸ್ಟು ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಇಟ್ ಡಸಂಟ್ ರಿಕ್ವೈರ್ಸ್ ಎನಿ ಸಚ್ ಲೇಬರ್ಸ್. ಸೊ ರನ್ನಿಂಗ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್ ಆರ್ ಲೆಸ್ ವೆನ್ ಕಂಪೇರ್ಡ್ ಟು ಲೈಮ್ ಸೋಡಾ ಪ್ರೊಸೆಸ್. ಆಮೇಲೆ ಇಟ್ ಆಲ್ಸೋ ರಿಮೂವ್ಸ್ ಐರನ್ ಆ್ಯಂಡ್ ಮ್ಯಾಂಗನೀಸ್ ಕೂಡ ನಾವು ರಿಮೂವ್ ಮಾಡ್ಬೋದು. ಬಟ್ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂತಂದರೆ ಇಟ್ ಈಸ್ ನಾಟ್ ಸೂಟಬಲ್ ಟು ಟ್ರೀಟ್ ಹೈಲಿ ಟರ್ಬಿಡ್ ವಾಟರ್. ಟರ್ಬಿಡಿಟಿ ಜಾಸ್ತಿ ಇತ್ತು ವಾಟ್ರಲ್ಲಿ, ಮಡ್ ಪಾರ್ಟಿಕಲ್ ತುಂಬ ಜಾಸ್ತಿ ಇತ್ತಪ್ಪ, ತುಂಬ ಕೊಳೆ ಆಗಿತ್ತು ಅಂತಂದರೆ ವಿಚ್ ಈಸ್ ನಾಟ್ ಸೂಟಬಲ್ ಫಾರ್ ಟ್ರೀಟಿಂಗ್ ದಟ್ ವಾಟರ್. ಆಮೇಲೆ ದ ಪ್ರೊಸೆಸ್ ಲೀವ್ಸ್ ಸೋಡಿಯಂ ಬೈಕಾರ್ಬೊನೇಟ್. ಬಟ್ ಏನಾಗುತ್ತೆ ಅಂತಂದರೆ ವೆನ್ ಟ್ರೀಟಿಂಗ್ ಈ ಪ್ರೊಸೆಸ್ಸು ಸೋಡಿಯಂ ಬೈಕಾರ್ಬೊನೇಟ್ನ ರಿಮೂವ್ ಮಾಡೋದ್ರಲ್ಲಿ ಫೇಲ್ ಆಗಿಬಿಡುತ್ತೆ. ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಆಮೇಲೆ ಇಟ್ ಈಸ್ ಕಾಸ್ಟ್ಲಿಯರ್ ವೆನ್ ಟ್ರೀಟಿಂಗ್ ದ ವಾಟರ್ ಕಂಟೈನಿಂಗ್ ಐರನ್ ಆ್ಯಂಡ್ ಮ್ಯಾಂಗನೀಸ್ನ ರಿಮೂವ್ ಮಾಡುತ್ತೆ ಸರಿ, ಬಟ್ ಐರನ್ ಆ್ಯಂಡ್ ಮ್ಯಾಂಗನೀಸ್ನ ರಿಮೂವ್ ಮಾಡಬೇಕು ಅಂತಂದರೆ ಇಟ್ ಪ್ರೂವ್ಸ್ ಕಾಸ್ಟ್ಲಿಯರ್, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಟ್ರೀಟ್ಮೆಂಟ್. ಓಕೆನಾ. ಸೊ ದೀಸ್ ಆರ್ ಸಮ್ ಡಿಸ್ಅಡ್ವಾಂಟೇಜಸ್.